ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೈಸ್ ರೋಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದು ಕೂಡ ನೈಸ್ ಆಗಿಲ್ವಾ ವಿಚಾರಗಳು ಅನ್ನೋದನ್ನ ಬಹುತೇಕ ಸಲ ಗ್ಯಾರಂಟಿ ನ್ಯೂಸ್ ಇದೇ ವಾರದಲ್ಲಿ ಡಿಬೇಟ್ ಮೂಲಕ ಚರ್ಚೆಯ ಮೂಲಕ ನಿಮ್ಮ ಮುಂದೆ ಒಂದಷ್ಟು ವಿಚಾರಗಳನ್ನ ತೆರೆದಿಡುವ ಪ್ರಯತ್ನ ಮಾಡಿದೆ. ಯಾಕೆ ನೈಸ್ ಟೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೊಂದು ಗೊಂದಲಗಳು, ಸಾರ್ವಜನಿಕ ಹೋರಾಟ, ಪ್ರತಿಭಟನೆ, ಟೋಲ್ ಬಳಿ ಸಿಬ್ಬಂದಿಗಳ ಮೇಲೆ ಎಗರಿ ಗಲಾಟೆಗೆ ಹೋಗಿರುವಂತಹ ವಿಚಾರಗಳು ನೋಡೋದಕ್ಕೆ ಸಿಗ್ತಾ ಇದೆ ಅಂದ್ರೆ ಪ್ರಮುಖವಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಟೋಲ್ ದುಡ್ಡನ್ನ ಕಟ್ಟಕ್ಕೆ ಹೋಗಬೇಡಿ ಅಂತ ಹೇಳಿರೋದು. ಯಾಕೆ ಕಟ್ಟಬೇಡಿ ಅಂತ ಹೇಳಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಅನ್ನುವಂತಹ ಪ್ರಶ್ನೆಗೆ ಹೈಕೋರ್ಟ್ನ ನಿರ್ದೇಶನ ಇದೆ ಅನ್ನುವಂತಹ ವಿಚಾರವನ್ನ ಉಲ್ಲೇಖ ಮಾಡ್ತಿದ್ದಾರೆ. ಹೈಕೋರ್ಟ್ನ ನಿರ್ದೇಶನ ಏನು? ಈಗ ನೈಸ್ ಟೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದುಡ್ಡು ಕಟ್ಟಬೇಕಾ ಕಟ್ಟಬಾರ್ದ, ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಾದವರು ಯಾರು ಅಂದ್ರೆ ನೈಸ್ ಕಂಪನಿಯವರೇ ಕೊಡಬೇಕು. ಬಟ್ ಇಲ್ಲಿ ತನಕ ಕ್ಲಾರಿಟಿ ಸಿಗ್ತಾ ಇಲ್ಲ. ಕಟ್ಟಿ ಅವ್ರಿವ್ರು ಹೇಳಿದ್ರೆ ಅಲ್ಲ ಅಂತ ಪ್ರಮುಖವಾಗಿ ಕೇನಿ ಅವ್ರು ಹೇಳ್ಬಿಟ್ರು. ಹಾಗಾಗಿ ಇಲ್ಲಿ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ. ರಾಜ್ಯ ಸರ್ಕಾರದ ಪಾತ್ರ ಏನು ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಇಲ್ಲಿ ತನಕ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಯಾಕೆ ಕ್ಲಾರಿಟಿ ಕೊಡ್ತಾ ಇಲ್ಲ? ರಾಜ್ಯ ಸರ್ಕಾರದ ಪಾತ್ರ ಏನು? ನೈಸ್ ರೋಡ್ ಮಾಡುವಾಗ ಇರುವ ಷರತ್ತುಗಳನ್ನ ಮೀರಿ ನೈಸ್ ರಸ್ತೆಯನ್ನ ನಿರ್ಮಿಸಲಾಗಿದೆಯಾ? ಭೂಮಿ ಕೊಟ್ಟ ರೈತರಿಗೆ ಇಷ್ಟು ವರ್ಷಗಳಾದ್ರೂ ಕೂಡ ಪರಿಹಾರ ಸಿಗದೆ ಇರೋದಕ್ಕೆ ಕಾರಣ ಏನು? ಪರಿಹಾರ ಕೊಡದೆ ಹೋದ್ರೆ ರೈತರ ಮುಂದೆ ಇರುವಂತಹ ಆಪ್ಷನ್ಸ್ ಏನು? ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳು ಇದೆ. ಯಾರ್ಯಾರ ಪಾತ್ರ ಏನು ಈ ವಿಚಾರದಲ್ಲಿ, ಅದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಬೇಕು. ಆ ಮೂಲಕ ಸಾರ್ವಜನಿಕರಿಗೆ ಒಂದು ಕ್ಲಿಯರ್ ಸಂದೇಶ ರವಾನೆ ಮಾಡಬೇಕು ಅನ್ನೋ ಕಾರಣಕ್ಕೇನೆ ಗ್ಯಾರಂಟಿ ನ್ಯೂಸ್ ಈ ಚರ್ಚಾ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದೆ. ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಎಕ್ಸ್ಪರ್ಟ್ಸ್ ನಮ್ಮ ಜೊತೆಗೆ ಇರ್ತಾರೆ. ಇದೆ ಈ ಹೊತ್ತಿನ ವಿಶೇಷ. ಟೋಲ್ ಕಟ್ಟಬೇಕಾ? ಸರಿಯಾಗಿ ಹೇಳು ಸರ್ಕಾರ. ಹಾಗಾದ್ರೆ ಹೈಕೋರ್ಟ್ನ ನಿರ್ದೇಶನ ಏನು? ಯಾಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಟೋಲ್ ದುಡ್ಡನ್ನ ಕಟ್ಟಕ್ಕೆ ಹೋಗಬೇಡಿ ಸಾರ್ವಜನಿಕರು ಅನ್ನುವಂತಹ ಸಂದೇಶ ಕೊಟ್ಬಿಟ್ರು? ಇದರಿಂದ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಾ ಇದೆ ಸಾರ್ವಜನಿಕರ ಮೇಲೆ ಅನ್ನೋದು ಬಹುತೇಕರಿಗೆ ಗೊತ್ತಿರುವಂತಹ ವಿಚಾರ. ಹಾಗಾದ್ರೆ ರಾಜ್ಯ ಸರ್ಕಾರದ ಪಾತ್ರ ಏನು? ಜನಸಾಮಾನ್ಯರು ಮಾಡಬೇಕಾಗಿರೋದೇನು? ನೈಸ್ ರಸ್ತೆಯನ್ನ ಷರತ್ತುಗಳ ಅನುಸಾರ ನಿರ್ಮಿಸಲಾಗಿದೆಯಾ? ಅವಧಿ ಮೀರಿದ್ರೂ ಕೂಡ ಟೋಲ್ ದುಡ್ಡನ್ನ ಸಂಗ್ರಹ ಮಾಡ್ತಾ ಇದೆಯಾ ನೈಸ್ ಸಂಸ್ಥೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅವಧಿ ಮೀರಿದ್ರೆ ಏನ್ ಮಾಡಬೇಕು? ಒಪ್ಪಂದ ಮುಗಿದು ಹೋಗಿದ್ರೆ ಏನ್ ಮಾಡಬೇಕು? ರಾಜ್ಯ ಸರ್ಕಾರ ಆ ನೈಸ್ ರಸ್ತೆಯನ್ನ ತನ್ನ ಸುಪರ್ದಿಗೆ ತೆಗೆದುಕೊಳ್ಬೇಕು. ದುಡ್ಡನ್ನ ಕಟ್ಟಿಸ್ಕೊಳ್ಳೋ ಹಾಗಿಲ್ಲ. ಆದ್ರೂ ಕೂಡ ದುಡ್ಡು ಕಟ್ಟಿಸ್ಕೊಂಡು ಹಗಲು ದರೋಡೆ ಮಾಡ್ತಾ ಇದೆಯಾ ನೈಸ್ ಸಂಸ್ಥೆ ಅನ್ನೋದೇ ಪ್ರಶ್ನೆ. ನೈಸ್ ಪ್ರಾಜೆಕ್ಟ್ ನಲ್ಲಿ ರೂಲ್ಸ್ ಬ್ರೇಕ್ ಆಗಿದೆ. ಟೋಲ್ ಕಟ್ಟಬೇಕಾ ಬೇಡವಾ? ನೈಸ್ ರೋಡ್ ನಲ್ಲಿ ಜನ ಟೋಲ್ ಕಟ್ಟಬೇಕಾ ಕಟ್ಟಬಾರ್ದಾ ಅನ್ನೋದೇ ಅತಿ ದೊಡ್ಡ ಸಮಸ್ಯೆ ಆಗಿ ಹೋಗಿದೆ. ಟೋಲ್ ಕಟ್ಟಬೇಡಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಕರೆ ಕೊಟ್ಟರು. ಕಟ್ಟಿ ಅಂತ ರಾಜ್ಯ ಸರ್ಕಾರ ನೈಸ್ ಸಂಸ್ಥೆಯವರು ಹೇಳ್ತಿದ್ದಾರೆ. ಅಸಲಿಗೆ ಅಗ್ರಿಮೆಂಟ್ ಆಗಿರೋದು ಎಷ್ಟು ವರ್ಷಕ್ಕೆ? ಹೈಕೋರ್ಟ್ನ ನಿರ್ದೇಶನ ಏನು? ನೈಸ್ ಜೊತೆ ಶಾಮೀಲಾಗ್ತಾ ಇರೋದು ಏನು? ಬಕ್ರ ಆಗ್ತಾ ಇರೋದು ಯಾರು? ನೈಸ್ ಸಂಸ್ಥೆಯ ಯೋಜನೆಯಲ್ಲಿ ಯಾವುದು ಕೂಡ ನೈಸ್ ಆಗಿ ಇಲ್ವಾ ಅನ್ನೋದೇ ಪ್ರಶ್ನೆ. ಅಂದು ನಡೆದ ಒಪ್ಪಂದದಂತೆ ರೂಲ್ಸ್ ಫಾಲೋ ಮಾಡ್ತಾ ಇಲ್ವಾ ನೈಸ್ ಸಂಸ್ಥೆ? ನೈಸ್ ಸಂಸ್ಥೆಗೆ ಅಥವಾ ರಸ್ತೆಗೆ ಭೂಮಿ ಕೊಟ್ಟ ರೈತರಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಇದಕ್ಕಿಂತ ವಿಪರ್ಯಾಸದ ಸಂಗತಿ ಮತ್ತೊಂದಿದೆಯಾ? ಭೂಮಿ ಕೊಟ್ಟ ರೈತರು ಬೀದಿ ಪಾಲಾಗಿದ್ದಾರೆ. ಸಂಸ್ಥೆಗೆ ಮಾತ್ರ ಕೋಟಿ ಕೋಟಿ ದುಡ್ಡು ಹೋಗ್ತಾ ಇದೆ. ಇದ್ಯಾವ ಸೀಮೆ ನ್ಯಾಯ? ನೈಸ್ ಪ್ರಾಜೆಕ್ಟ್ ನಲ್ಲಿ ರೂಲ್ಸ್ ಬ್ರೇಕ್ ಆಗಿದ್ದು ಟೋಲ್ ವಸೂಲಿಗೆ ಮುಂದಾಗಿರುವಂತಹ ನೈಸ್ ಸಂಸ್ಥೆ ಎಲ್ಲವನ್ನ ಕೂಡ ಇಲ್ಲೀಗಲ್ ಆಗಿ ಮಾಡ್ತಾ ಇದೆಯಾ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಸೊ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಕ್ಲಾರಿಟಿ ಕೊಡಬೇಕು, ಗೊಂದಲಗಳಿಗೆ ಪರಿಹಾರ ಕೊಡಲೇಬೇಕಾದಂತಹ ಜವಾಬ್ದಾರಿ ಇದೆ. ಹಂಗಾಗಿ ಏನ್ ಮಾಡುತ್ತೆ ಸರ್ಕಾರ ಅನ್ನೋದೇ ಪ್ರಶ್ನೆ. ಅದರಿಂದ ನಾನು ನಾಡಿನ ಜನತೆಗೆ ಹೇಳ್ತಾ ಇರೋದು, ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಮಾನ ಇದು ಫ್ರೇಮ್ವರ್ಕ್ ಅಗ್ರಿಮೆಂಟನ್ನು ಉಲ್ಲಂಘನೆ ಮಾಡಿ ಹಣ ಸಂಗ್ರಹ ಮಾಡಿ ಕೋಟ್ಯಾಂತರ ರೂಪಾಯಿ ಮಾಡಿದ್ದಾರೆ. 2,000 ಕೋಟಿ ಹತ್ತತ್ರ ಹಣ ಸಂಗ್ರಹ ಆಗಿದೆ. ಇದು ಆ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಜನರ ಕಿಸೆಯಲ್ಲಿ ದರೋಡೆ ಮಾಡ್ತಿರ್ತಕ್ಕಂಥದ್ದು ಇದು ನೈಸ್ ಕಂಪ್ನಿ. ನಾನು ಹೇಳ್ತೇನೆ, ಅವ್ರು ಏನೇ ನೋಟಿಸ್ ಹಾಕಿರಲಿ, ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ ಅದನ್ನು ನೋಟಿಸ್ ಬೋರ್ಡ್ನ ಹಾಕಕ್ಕೆ ಹೇಳಿ. ಸುಪ್ರೀಂ ಈಗ ನಾನು ನಾಡಿನ ಜನತೆಗೆ ಹೇಳ್ತಕ್ಕಂಥದ್ದು, ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಆ ಆದೇಶ ತೆರವುಗೊಳಿಸ್ತೇ ಇರೋವರೆಗೆ ನೀವು ಕಟ್ಟಲೇಬೇಡಿ. ಇವತ್ತು ಸರ್ಕಾರದ ಜವಾಬ್ದಾರಿ ಇದೆ. ಇವತ್ತು ಸರ್ಕಾರ ಇಮ್ಮಿಡಿಯೇಟಾಗಿ ಇವತ್ತು ಆ ಟೋಲ್ನ ಕಲೆಕ್ಷನ್ ಮಾಡ್ತಿರೋದು ನಿಲ್ಲಿಸಬೇಕಾಗಿತ್ತು. ಟೋಲ್ ವಿಚಾರವಾಗಿ ಸಾರ್ವಜನಿಕ ಗೊಂದಲದಲ್ಲಿದೆ. ಕುಮಾರಸ್ವಾಮಿ ಅವರು ನೋಡಿದ್ರೆ ಟೋಲ್ ಕಟ್ಟಬೇಡಿ ಅನ್ನೋಂಥ FIR ಕೂಡ ಆಗ್ಲಿ ಅನ್ನೋಂಥ ಕೂಡ ಸ್ಟೇಟ್ಮೆಂಟ್ ಕೊಡ್ತೀವಿ. ಎತ್ಕಟ್ಟು ರಾಜಕಾರಣ ಮಾಡೋರ್ನ ಏನ್ ಮಾಡಕ್ಕಾಗತ್ರಿ? ರಾಜಕಾರಣದಲ್ಲಿ ಕೆಲಸ ಮಾಡಿ ಬದುಕಬೇಕು ಅನ್ನೋದಿಲ್ವಲ್ಲ, ಕೆಲಸ ಮಾಡಿ ತೋರ್ಸ್ಬೇಕು ಅನ್ನೋದಿಲ್ಲ. ಎತ್ಕಟ್ಟು ರಾಜಕಾರಣ ಮಾಡೋ ಕಸ್ಬಿರೋ ಅಂತವ್ರನ್ನ ಉತ್ತರ ಕೊಡೋದಕ್ಕೆ ನೀವು ಮಾಧ್ಯಮದವರೇ ಅದ್ರ ಬಗ್ಗೆ ಗಮನ ಹರಿಸಬೇಕೇ ಹೊತ್ತು ಒಬ್ಬ ಕೇಂದ್ರ ಸಚಿವ
ಯಾವ ರೀತಿಯಾಗಿ ಎತ್ಕಟ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಕು. ಅದೊಂದೇ ಟೋಲ್ ಯಾಕೆ ಹೇಳ್ತಾರೆ? ಎಲ್ಲಾ ಟೋಲ್ನು ಹೇಳಿ, ಎಲ್ಲಾ ಟೋಲ್ನು ಹೇಳಿ, ಯಾವ ಟೋಲ್ಗೂ ದುಡ್ಡು ಕಟ್ಬೇಡಿ ಅಂತ ಹೇಳ್ಬಿಟ್ಟು ಎಲ್ಲಾ ಟೋಲ್ಗೂ ಹೇಳಿ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ನೀವು ಅವ್ರಿಗೆ ಬೆಂಬಲ ಕೊಡ್ತೀರಿ, ಅವ್ರು ಮಾತಾಡ್ತಾರೆ. ಜನತಾದಳದ ಕಾರ್ಯಕರ್ತರ ಎತ್ಕಟ್ಟುವಂತ ಪ್ರಯತ್ನ ಅಷ್ಟೇ. ಟೌನ್ಶಿಪ್ ವಿಚಾರದಲ್ಲೂ ಕೂಡ ಸರ್ ಅದೇ ವಿಚಾರಗಳನ್ನ ಇದು ರಾಜಕೀಯ ಪ್ರೇರಿತ ನಾಟಕ ನಡೀತಾ ಇದೆ ಹೊರತು ಟೋಲ್ ವಿಚಾರವಾಗಿ ಸಾರ್ವಜನಿಕ ಗೊಂದಲದಲ್ಲಿದೆ. ಕುಮಾರಸ್ವಾಮಿ ಅವರು ನೋಡಿದ್ರೆ ಟೋಲ್ ಕಟ್ಟಬೇಡಿ ಅನ್ನೋ ಓಕೆ, ನೈಸ್ ರಸ್ತೆ ಬಗ್ಗೆ ಇಷ್ಟೆಲ್ಲ ಗೊಂದಲಗಳಾಗ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಾಟ್ ಇಂದಲೇ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಅಜಯ್, ಸಾರ್ವಜನಿಕರಲ್ಲಿ ಗೊಂದಲ ಇದೆ, ದುಡ್ಡು ಕಟ್ಟಬೇಕಾ ಬೇಡವಾ ಅಂತ. ಯಾಕಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕಟ್ಟಬೇಡಿ ಅಂತಿದ್ದಾರೆ, ರಾಜ್ಯ ಸರ್ಕಾರ ಹೇಳ್ತಾ ಇದೆ ಇನ್ನೂ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋಕೆ ಮುಂದಾಗ್ತಾ ಇಲ್ಲ ಅಂತ. ನೈಸ್ ರಸ್ತೆ ಕಟ್ಟಿಸ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ದುಡ್ಡು ಬರುತ್ತೆ ಅಂದ್ರೆ ಯಾರು ಬೇಡ ಅಂತಾರೆ ಹೇಳಿ. ಹೆಂಗಿದೆ ಪರಿಸ್ಥಿತಿ ನೈಸ್ ರಸ್ತೆಯಲ್ಲಿ ಅಂತ? ಟೋಲ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಇದೆಯಾ ಹೇಗೆ ಅಂತ? ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ನಾನು ಮೈಸೂರು ರೋಡು ಏನು ನೈಸ್ ರೋಡ್ ಟೋಲ್ ಇದೆ ಅಲ್ಲಿ ಕೂಡ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಈಗಾಗಲೇ ಕುಮಾರಸ್ವಾಮಿ ಅವರ ಒಂದು ಸ್ಟೇಟ್ಮೆಂಟ್ ನಿಜಕ್ಕೂ ಕೂಡ ಒಂದು ರೀತಿ ನೈಸ್ ರೋಡ್ ಸವಾರರಿಗೂ ಕೂಡ ಒಂದು ರೀತಿ ಏನು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗಾಗಿರುವಂಥದ್ದು. ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇಲ್ಲಿ ಬಂದರೆ ಟೋಲ್ ಕಲೆಕ್ಟ್ ಮಾಡ್ತಾರೆ ಅನ್ನೋ ಒಂದು ವಿಚಾರಗಳು ಕೂಡ ಇರುವಂಥದ್ದು. ಯಾಕಂದರೆ ಈಗಾಗಲೇ ಇಲ್ಲಿರುವಂಥ ಸಿಬ್ಬಂದಿಗಳಿಗೂ ಕೂಡ ಯಾವುದೇ ರೀತಿಯಾದಂಥ ಇನ್ಸ್ಟ್ರಕ್ಷನ್ ಇಲ್ಲ, ಅದರ ಕಟ್ಟಿಸ್ಕೋಬೇಡಿ ಅಂತ ಹೇಳಿ. ಆದರೆ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಕೂಡ ಎಲ್ಲ ಒಂದ್ ಕಡೆ ಜನರಲ್ಲೂ ಕೂಡ ಒಂದ್ ರೀತಿ ಏನೋ ನಾನು ಮೊದಲೇ ಹೇಳ್ದಂಗೆ ಇದ್ಲ ಕಟ್ಬೇಕಾ ಕಟ್ಬಾರ್ದು ಈ ರೀತಿಯಾಗಿ ಕೂಡ ಇರುವಂತದ್ದು. ಈಗ ನಾನು ಕೂಡ ಟೋಲ್ ಬಳಿ ಕೂಡ ಇರುವಂತದ್ದು, ಈಗಲೂ ಕೂಡ ಕೆಲವೊಂದು ಗೊಂದಲಗಳು ಕೂಡ ಇರುವಂಥದ್ದು. ಅದನ್ನು ಕೂಡ ಇಲ್ಲಿರುವಂಥ ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ ಪೊಲೀಸ್ ಪ್ರೊಟೆಕ್ಷನ್ ಅನ್ನು ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು. ಯಾಕಂದರೆ ಯಾವುದೇ ರೀತಿಯಾದಂಥ ಏನೋ ಘಟನೆಗಳು, ಅಹಿತಕರ ಘಟನೆಗಳಾಗಬಾರ್ದು, ಗಲಾಟೆಗಳಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಇಲ್ಲೂ ಕೂಡ ಪೊಲೀಸನ್ನು ಕೂಡ ಈಗಾಗಲೇ ಪ್ರೊಟೆಕ್ಷನ್ಗೂ ಕೂಡ ಈಗಾಗಲೇ ಇಟ್ಟಿರುವಂಥದ್ದು. ಯಾಕಂದರೆ ಯಾವುದೇ ರೀತಿಯಾದಂಥ ಗಲಾಟೆ ಗದ್ದಲಗಳಾಗಬಾರ್ದು, ಜೊತೆಗೆ ಯಾರೇ ಇಲ್ಲಿ ನಾವು ಫೈನ್ ಕಟ್ಟಲ್ಲ ಅಂತ ಹೇಳಿ ಗಲಾಟೆ ಮಾಡುವಂಥದ್ದು, ಸಂಘಟನೆಗಳು ಬರುವಂಥದ್ದು, ಆ ರೀತಿಯಾಗಿ ಏನಾದ್ರು ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದಾಗಿ ಇಲ್ಲೂ ಕೂಡ ಏನೋ ಬಿಗಿ ಬಂದೋಬಸ್ತನ್ನು ಕೂಡ ಕೊಟ್ಟಿದ್ದಾರೆ. ಪ್ರತಿಯೊಂದು ಟೋಲಲ್ಲೂ ಕೂಡ ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಯಾವ್ದು ಬರುತ್ತೋ ಅವರನ್ನು ಕೂಡ ಈಗಾಗಲೇ ಪೊಲೀಸರನ್ನು ಕೂಡ ಈಗಾಗಲೇ ನೇಮಕವನ್ನು ಕೂಡ ಮಾಡಲಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಗಲಾಟೆಗಳಾಗಬಾರ್ದು ಈ ಒಂದು ಉದ್ದೇಶದಿಂದಾಗಿ ಅಂತ ಹೇಳಿ. ಯಾಕಂದ್ರೆ ಈಗ ಯಾವ ರೀತಿಯಾಗಿ ಹಳೆಯದಾಗಿತ್ತೋ ಅದೇ ರೀತಿಯಾಗೂ ಕೂಡ ಈಗಲೂ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಕೂಡ ಹೋಗ್ತಾ ಇದ್ದಾರೆ. ಯಾರು ಕೂಡ ನಾವು ಟೋಲ್ ಕಟ್ಟೋದಿಲ್ಲ ಅಂತಾನು ಕೂಡ ಸಾಮಾನ್ಯವಾಗಿ ಯಾರು ಕೂಡ ಹೇಳ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಕೆಲವೊಬ್ಬೊಬ್ರು ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತಾನು ಕೂಡ ಇಲ್ಲಿನ ಟೋಲ್ ಸಿಬ್ಬಂದಿಗಳು ಕೂಡ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ರು. ನಾರ್ಮಲ್ ಆಗಿ ಪ್ರತಿಯೊಬ್ರು ಟೋಲ್ ಕಟ್ಟಲೇಬೇಕಾಗಿದೆ, ಟೋಲ್ ಕಟ್ಟಿನೇ ಇಲ್ಲಿಂದ ಸಾಗಬೇಕಾಗಿರುವಂಥದ್ದು. ಇಲ್ಲಿಂದ ಬನ್ನೇರ್ಘಟ್ಟ ರೋಡ್ ಆಗಿರ್ಬೋದು ಅಥವಾ ಏನು ಎಲೆಕ್ಟ್ರಾನ್ ಸಿಟಿ ಆಗಿರ್ಬೋದು, ಮಾಗಡಿ ರೋಡ್ ಆಗಿರ್ಬೋದು, ಹೀಗೆ ಪ್ರತಿಯೊಂದು ಕಡೆನೂ ಕೂಡ ಮೂವ್ಮೆಂಟ್ ಆಗಬೇಕು ಅಂದ್ರೂ ಇಲ್ಲಿ ಟೋಲ್ ಕಟ್ಟಲೇಬೇಕಾಗತ್ತೆ. ಯಾಕಂದ್ರೆ ಟೋಲ್ ಕಟ್ಟಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲೂ ಕೂಡ ಬಿಡೋದಿಲ್ಲ. ಅವರು ಕೂಡ ವಾದ ಮಾಡುವಂಥದ್ದು, ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ರೆ ನಾವೇ ಶಟ್ ಡೌನ್ ಮಾಡ್ತೀವಿ, ಆದರೆ ಯಾವುದೇ ರೀತಿಯಾದಂಥ ಆರ್ಡರ್ ಆ ಥರ ಇಲ್ಲ ಅನ್ನೋದ್ರ ಮಾತನ್ನು ಕೂಡ ಈಗಾಗಲೇ ಹೇಳ್ತಿರುವಂಥದ್ದು. ಪ್ರತಿಯೊಂದು ವಾಹನವೂ ಕೂಡ ನಾವು ಬಂದು ನೋಡ್ತಾ ಇದ್ದಂಥ ಸಂದರ್ಭ ಎಲ್ಲರೂ ಕೂಡ ಟೋಲ್ ಕಟ್ಟೇ ಹೋಗ್ತಿದ್ದಾರೆ ಹೊರತು ಯಾರು ಕೂಡ ಇಲ್ಲಿ ನಾವು ಇಲ್ಲ ಕಟ್ಟೋದಿಲ್ಲ ಅಂತ ಹೇಳಿ ಸಾಕಷ್ಟು ಜನರು ಕೂಡ ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಎಲ್ಲೋ ಕೆಲವೊಬ್ಬೊಬ್ರು ಮಾಡ್ತಿರೋದ್ರಿಂದಾಗಿ ಈ ರೀತಿಯಾಗಿ ಆಗ್ತಿದೆ ಅನ್ನೋಂಥ ಕೂಡ ಇಲ್ಲಿರುವಂತ ಸಿಬ್ಬಂದಿಗಳು ಕೂಡ ಹೇಳ್ತಾ ಇದ್ರು. ಸದ್ಯಕ್ಕೆ ನಾರ್ಮಲ್ ಆಗಿರುವಂತ ಸ್ಥಿತಿ ಇಲ್ಲಿನ ಟೋಲ್ನಲ್ಲೂ ಕೂಡ ಇರುವಂತದ್ದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ.